ಇದ್ದೀನಿ. ನನ್ನ ಹೆಸರು ಅಂಜಲಿ. ಎಲ್ರು ಕೂಡ ಮನೆಯಲ್ಲಿ ಇವತ್ತು ಶಾಂತವಾಗಿದ್ದೀರಾ? ಯಾಕೆ ಅಂತ ಹೇಳಿದ್ರೆ ಇವತ್ತು ಇಂಟರ್ನ್ಯಾಷನಲ್ ಪೀಸ್ ಡೇ. ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ 1981ರಲ್ಲಿ ಇವತ್ತಿನ ದಿನವನ್ನ ಪೀಸ್ ಡೇ, ಶಾಂತಿಯ ದಿನವಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡುತ್ತೆ. ಆದ್ರೆ ಅದು ಜಾರಿಗೆ ಬರೋದು 2001ರಲ್ಲಿ. ಸೊ ಇವತ್ತಿನ ದಿನ ಯಾರು ಜಗಳ ಆಡಬಾರ್ದು, ಯಾರು ಅಹಿಂಸೆಯಾಗಿ ಓಡಾಡ್ತಿರ್ಬಾರ್ದು, ನೆಮ್ಮದಿಯಾಗಿ ಹಿಂಸೆ ಏನು ಇಲ್ಲದೆ ಪೀಸ್ಫುಲ್ ಆಗಿ ಇವತ್ತೊಂದಿನ ನಾನು ಮನೆಯಲ್ಲಿರಿ ಅಥವಾ ನಿಮ್ ಸುತ್ತಮುತ್ತ ಶಾಂತಿಯಿಂದ ಇರ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಇಂಟರ್ನ್ಯಾಷನಲ್ ಪೀಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತಿದ್ವಿ. ಈ ಪೀಸ್ ಅನ್ನೋ ಶಾಂತಿ ಅನ್ನೋದು ಇವಾಗ ಯಾರ ಮನ್ಸಲ್ಲೂ ಅಂತದೊಂದು ಶಾಂತಿ ಅನ್ನೋದು ಇರ್ಲಿಕ್ಕೆ ಚಾನ್ಸೇ ಇಲ್ಲ. ಅದು 1000ದಲ್ಲಿ ಒಬ್ರು, ಕೋಟಿಯಲ್ಲಿ ಒಬ್ರು, ಯಾರೊಬ್ರು ನೆಮ್ಮದಿಯಾಗಿದ್ದೀನಪ್ಪ ನಾನಂತೂ ಯಾವ್ದು ತಲೆ ಕೆಡ್ಸ್ಕೊಳ್ಳಲ್ಲ, ಯಾವ ವಿಷಯಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ, ಫ್ರೀ ಆಗಿ ನೆಮ್ಮದಿಯಾಗಿದ್ದೀನಿ ಅಂತ ಡಿಸೈಡ್ ಮಾಡೋ ಯಾವ್ದಾದ್ರು ಒಂದು ಜೀವ ಎಲ್ಲಾದ್ರೂ ಒಂದ್ ಕಡೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ರುಟೀನ್ ಜೀವನದಲ್ಲಿ ನಮ್ ಭಾವನೆಗಳ ಜೊತೆಗೆ ನಮಗೆ ಏನೋ ಒಂಥರ ಕೋಪ ಅಥವಾ ಏನೋ ಒಂದು ದ್ವೇಷ, ಮುನಿಸು, ಏನೋ ಒಂದು ನಮ್ಮವ್ರ ಜೊತೆಗೆ ನಮಗೆ ದ್ವೇಷ ಇರುತ್ತೆ. ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ. ಈ ರೀತಿ ಎಲ್ಲ ಡೈಲಿ ರುಟೀನ್ ಅಲ್ಲಿ ಒಂದೊಂದು ಹೋಗ್ತಿರ್ಬೇಕಾದ್ರೆ ಇವತ್ತಿನ ದಿನ ನಾನು ನೆಮ್ಮದಿಯಿಂದ ಶಾಂತಿಯಿಂದ ನೀವೆಲ್ಲರೂ ಮನೇಲಿ ಇರಿ ಅನ್ನೋದು ಇವತ್ತಿನ ಒಂದು ದಿನದ ಒಂದು ಸ್ಪೆಷಾಲಿಟಿ. ಸೊ ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ನಿಮಗೆ ತುಂಬಾ ಕೋಪ ಬಂದಾಗ ಅಥವಾ ನೀವು ನೆಮ್ಮದಿಯಾಗಿರ್ಬೇಕು ಅಂತ ಅನ್ನಿಸ್ದಾಗ ಏನ್ ಮಾಡ್ತೀರಾ? ಒಬ್ಬೊಬ್ಬರಿಗೆ ಒಂದೊಂದು, ಅಂದ್ರೆ ತುಂಬಾ ಕೋಪ ಬಂದ್ರೆ ಕೆಲವೊಬ್ರು ಸೈಲೆಂಟ್ ಆಗಿ ಇದ್ಬಿಡ್ತಾರೆ, ಅಥವಾ ಸಾಂಗ್ ಹಾಕೊಂಡು ಸುಮ್ನೆ ಕೂತಿರ್ತಾರೆ, ಅಥವಾ ಮೂವಿ ಯಾವ್ದಾದ್ರು ನೋಡ್ತಾರೆ, ಅಥವಾ ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ಒಬ್ಬರೇ ಕೂತ್ಕೊಬೇಕು. ನಾನು ಒಬ್ಳೆ ಕೂತ್ರೆ ಅಥವಾ ನಾನು ಒಬ್ನೇ ಕೂತ್ರೆ ನನಗೆ ನೆಮ್ಮದಿಯಾಗಿರ್ತೀನಿ, ಶಾಂತಿಯಾಗಿರ್ತೀನಿ, ನನಗೆ ಪೀಸ್ ಸಿಗ್ಬೇಕು ಅಂದ್ರೆ ನಾನು ಎಲ್ಲಾರು ಒಂದ್ ಕಡೆ ಹೋಗ್ತೀನಿ. ಕೆಲವೊಬ್ರು ಟ್ರಾವೆಲ್ ಮಾಡಿದ್ರೆ ಅವರಿಗೆ ಏನೋ ತುಂಬಾ ಕೋಪ ಬಂದ್ರೆ, ಕೆಲವರಿಗೆ ಶಾಪಿಂಗ್ ಮಾಡಿ ತುಂಬಾ ಕೋಪ ಬಂದ್ರೆ ಅಥವಾ ಏನೋ ಒಂದು ಮನ್ಸೇ ಸರಿ ಇಲ್ಲ ಅಂದಾಗ ಶಾಪಿಂಗ್ ಹೋಗ್ತಾರೆ. ಅವ್ರಿಗೆ ಶಾಪಿಂಗ್ ಮಾಡ್ಕೊಂಡ್ ಬಂದ್ರೆ ಅವ್ರಿಗೆ ಏನೋ ಒಂಥರ ನೆಮ್ಮದಿ, ಅಪ್ಪ ನಾನು ರಿಲ್ಯಾಕ್ಸ್ ಆಗ್ಬಿಟ್ಟೆ, ಏನೆಲ್ಲಾ ಟೆನ್ಷನ್ ಇತ್ತು ತಲೆಲ್ಲ ಅದೆಲ್ಲ ರಿಲ್ಯಾಕ್ಸ್ ಆಯ್ತು ಅಂತ ಅನ್ಕೊಳ್ಳುವಂತ ಕೆಲವೊಬ್ರು ಇರ್ತಾರೆ. ನಾನ್ ಕೇಳ್ತಿರೋದು, ಇವತ್ತು ಇಂಟರ್ನ್ಯಾಷನಲ್ ಪೀಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತಿದೀವಿ. ಸೊ ಇವತ್ತಿನ ದಿನ ಶಾಂತಿಯಾಗಿ ನೆಮ್ಮದಿಯಾಗಿ ನೀವು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ತೀರಾ? ಎಲ್ಲರ ಹತ್ರ ಅವ್ರವ್ರದಾದ ಒಂದೊಂಥರ ರೂಲ್ಸ್ ಇರುತ್ತೆ, ಪಾಲಿಸೀಸ್ ಇರುತ್ತೆ. ಹಾಗಿರ್ಬೇಕಾದ್ರೆ ನೀವ್ ಹೇಳಿ ನಿಮ್ಮ ರೂಲ್ಸ್ ಏನು. ನಾನ್ ನೆಮ್ಮದಿಯಾಗಿರ್ಬೇಕು ಅಂದ್ರೆ ನಾನು ಇಂಥ ಒಂದು ಕೆಲಸ ಮಾಡ್ತೀನಿ ಅಂದ್ರೆ ಏನ್ ಕೆಲಸನ ಮಾಡ್ತೀರಾ? ಅಥವಾ ನೀವು ಕೆಲವೊಬ್ರಿಗೆ ಇರುತ್ತೆ ತುಂಬಾ ಕೋಪ ಬಂದಾಗ, ಅಥವಾ ಏನೋ ತಲೆನೇ ಸರಿ ಇಲ್ಲ, ಇವತ್ತಿನ ದಿನನೇ ಸರಿ ಇಲ್ಲ ಅಂದಾಗ ಕುಕ್ ಮಾಡೋದೊಬ್ರಿಗೆ ಒಂಥರ ಕ್ರೇಜಿ ಇರುತ್ತೆ ಅವರಿಗೆ. ನಾನು ಕುಕ್ ಮಾಡಿದ್ರೆ ನಾನು ಪೀಸ್ಫುಲ್ ಆಗಿರ್ತೀನಿ, ನೆಮ್ಮದಿಯಾಗಿರ್ತೀನಿ ಅಂತ. ನಿಮಗೆ ಯಾವ ಕ್ಯಾಟಗರೀಸ್, ನೀವು ಯಾವ ಕ್ಯಾಟಗರಿಗೆ ಸೇರಿದ್ದು? ನಿಮಗೆ ಕುಕ್ ಮಾಡೋದಂದ್ರೆ ಇಂಟ್ರೆಸ್ಟ್ ಇರುತ್ತಾ, ಅಥವಾ ಟ್ರಾವೆಲ್ ಮಾಡೋದಂದ್ರೆ ಇಷ್ಟ ಇರುತ್ತಾ, ಓದೋದಂದ್ರೆ ಇಷ್ಟ ಇರುತ್ತಾ? ಯಾವ್ದಿದ್ರು ಕೂಡ ಬೇಗ ಫೋನ್ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಫೋನ್ ಮಾಡಿ ನನ್ನ ಜೊತೆ ಮಾತಾಡಿ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಅವ್ರನ್ನ ಕೇಳೋಣ. ಹೆಲೋ ಹೆಲೋ ಸರ್, ನಿಮ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ನನ್ನ ಹೆಸರು ಸಂಜಯ್ ಅಂತ, ಬಿಳ್ಕೆರೆಯಿಂದ ಕರೆ ಮಾಡ್ತಾರೆ. ಸಂಜಯ್ ಅವ್ರು ಏನ್ ಮಾಡ್ಕೊಂಡಿದ್ದೀರಾ? ನಾವು ಸ್ಟಡಿ ಮಾಡ್ತಿದ್ವಿ. ಸ್ಟಡಿ ಮಾಡ್ತಿದ್ದೀರಾ? ಸ್ಟಡಿ ಅಂದ್ರೆ ಏನ್, ಕಾಲೇಜಾ? ಕಾಲೇಜ್ ಬಿಕಾಮ್. ಬಿಕಾಮ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಫೈನಲ್ ಇಯರ್? ಫಸ್ಟ್ ಇಯರ್ ಬಿಕಾಮ್ ಸ್ಟಡಿ ಮಾಡ್ತಿದ್ದೀರಾ. ಇವತ್ತು ಇಂಟರ್ನ್ಯಾಷನಲ್ ಪೀಸ್ ಡೇ ಅಂತೆ, ಗೊತ್ತಿತ್ತಾ? ಇಲ್ಲ ಮೇಡಮ್. ಗೊತ್ತಿಲ್ಲಲ್ಲ, ಈಗ ಗೊತ್ತಾಯ್ತಲ್ವಾ? ನೀವು ತುಂಬಾ ನೆಮ್ಮದಿಯಾಗಿರ್ಬೇಕು ಅಥವಾ ತುಂಬಾ ಕಿರಿಕಿರಿ ಆಗ್ತಾ ಇದೆ ನನಗೆ ಅಂತಂದಾಗ ಪೀಸ್ಫುಲ್ ಆಗಿರ್ಬೇಕಂದ್ರೆ ನೀವೇನ್ ಮಾಡ್ತೀರಾ? ಹೊರಗಡೆ ಹೋಗ್ಬೇಕು. ಹೊರಗಡೆ ಅಂದ್ರೆ ಫ್ರೆಂಡ್ಸ್ ಜೊತೆಗೆಲ್ಲ ಹೋಗ್ಬೇಕು ಅಥವಾ ಒಬ್ರೇ ಟ್ರಾವೆಲ್ ಮಾಡ್ತೀರಾ? ಒಬ್ರೇ ಟ್ರಾವೆಲ್ ಮಾಡಿದ್ರೆ ಒಬ್ರೇ ಹೋಗ್ಬಿಟ್ರೆ ನೀವು ಪೀಸ್ಫುಲ್ ಆಗಿರ್ತೀರಾ. ಹೊರಗಡೆ ಅಂದ್ರೆ ಯಾವ ರೀತಿ ಅಂದ್ರೆ, ಸುಮ್ನೆ ಹೊರಗಡೆ ಒಂದ್ ರೈಡ್ ಹೋಗಿ ಬರ್ಬೇಕು ಅಂತಾನ, ಅಥವಾ ಏನಾದ್ರು ಲೊಕೇಶನ್ಸ್ ಏನಾದ್ರು ಇದೆಯಾ? ಇಲ್ಲ, ಸುಮ್ನೆ ಒಂದ್ ರೈಡ್ ಹೊರಗಡೆ ವಾತಾವರಣ. ಸುಮ್ನೆ ಒಂದು ರೈಡ್ ಹೊರಗಡೆ ಹೋಗಿ ಬಂದ್ರೆ ನೆಮ್ಮದಿಯಾಗಿರ್ತೀರಾ. ಕೆಲವೊಂದ್ ಸಿಚುವೇಶನ್ ನೋಡಿದಾಗ ಏನೋ ಒಂಥರ ನೆಮ್ಮದಿ. ಕೆಲವೊಂದ್ ಸಿಚುವೇಶನ್ ಹೋದಾಗ ಏನೋ ಒಂಥರ ಅಲ್ಲ, ಅದನ್ನ ಫೇಸ್ ಮಾಡಕ್ಕೆ ನಾವು ನಮಗೆ ಸ್ವಲ್ಪ ಟೈಮ್ ತಗೊಬೇಕಾಗುತ್ತೆ ಕೆಲವೊಂದ್ ಸಿಚುವೇಶನ್ ಗಳನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ. ಸೊ ನೀವು ರೈಡ್ ಹೋಗ್ತೀರಾ, ಸೂಪರ್ ಸರ್. ಹಾಗಾದ್ರೆ ನಿಮ್ಮ ಹಾಬೀಸ್ ಅಲ್ಲಿ ರೈಡಿಂಗು ಒಂದೇನಾ? ರೈಡಿಂಗ್ ಮಾಡ್ತೀರಾ, ಸೂಪರ್. ಅಂದ್ರೆ ಈ ರೀತಿ ಟ್ರಾವೆಲ್ ಮಾಡುವಂತದ್ದು ಆಕ್ಚುಲಿ ನೆಮ್ಮದಿನೇ ಸಿಗುತ್ತೆ. ಬಟ್ ಇಂಥ ಸಿಚುವೇಶನ್ ಅಲ್ಲಿ ಸ್ಲೋ ಆಗಿ ಗಾಡಿ ಓಡಿಸಿ, ಆಯ್ತಾ? ಸೇಫ್ ಆಗಿ ಡ್ರೈವ್ ಮಾಡಿ. ಸರ್, ಯಾರಿಗಾರು ವಿಷಯ ತಿಳಿಸೋದಿತ್ತಾ? ಕಾಲ್ ಕನೆಕ್ಟ್ ಮಾಡಿದವ್ರಿಗೆ, ನಿಮ್ಗೆ ಈಗ ಎಕ್ಸಾಮ್ ನಡೀತದೆ, ಎಲ್ಲರಿಗೂ ಎಕ್ಸಾಮ್ ನಡೀತಿರೋ ಪ್ರತಿಯೊಬ್ಬರಿಗೂ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ. ನೋಡಿ, ಕಾಲ್ ಕನೆಕ್ಟ್ ಮಾಡಿದ್ರಿ, ನನಗೆ ನೋಡ್ತಿರೋ ಎಲ್ರಿಗೂ ಕೂಡ ಅವ್ರ ಕಡೆಯಿಂದ ಒಂದು ಗುಡ್ ಮಾರ್ನಿಂಗ್. ಅದ್ರ ಜೊತೆಗೇನೆ ಇವತ್ತು ಎಕ್ಸಾಮ್ ಬರೀತಿರೋ ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಎಕ್ಸಾಮ್ ಬರೀರಿ, ನೀವು ಓದಿದೆಲ್ಲ ನೆನಪಾಗ್ಲಿ. ಅದೇ ರೀತಿ ಓದದೇ ಇರೋರು ಪರವಾಗಿಲ್ಲ, ಏನಾದ್ರೂ ಒಂದು ಬರೀಲಿಕ್ಕೆ ಅವ್ರಿಗೆ ಒಂದು ಆಪ್ಷನ್ ಸಿಗ್ಲಿ. ಯಾಕಂದ್ರೆ ಕ್ಲಾಸಲ್ಲಿ ಪಾಠ ಕೇಳಿರ್ತಾರೆ, ಅಥವಾ ಫ್ರೆಂಡ್ಸ್ ಯಾರೋ ಏನೋ ಒಂದು ನೋಟ್ಸ್ ಬಗ್ಗೆ ಹೇಳಿರ್ತಾರೆ, ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳಿರ್ತಾರೆ, ಅದು ಬೇಗ ಫ್ಲಾಶ್ ಆಗಿ ಚೆನ್ನಾಗಿ ಎಕ್ಸಾಮ್ನ ಅಟೆಂಡ್ ಮಾಡಿ.
ಅದ್ರ ಜೊತೆಗೇನೆ ನಾನು ಕೇಳ್ತಿದ್ದೆ, ಪೀಸ್ಫುಲ್ ಆಗಿರ್ಬೇಕು, ಶಾಂತಿ ನೆಮ್ಮದಿಯಿಂದ ನೀವು ಇರಬೇಕು ಅಂದ್ರೆ ನೀವೇನ್ ಮಾಡ್ತೀರಾ? ಕೆಲವೊಬ್ಬರಿಗೆ ಬುಕ್ ಓದೋ ಅಭ್ಯಾಸ ಇರುತ್ತೆ, ಬುಕ್ ಓದಕ್ ಸ್ಟಾರ್ಟ್ ಮಾಡಿ ಅರ್ಧಕ್ಕೆ ನಿಲ್ಸುವಂತ ಅಭ್ಯಾಸ ಕೆಲವೊಬ್ರಿಗೆ ಕಡಿಮೆ. ಬುಕ್ ಎಲ್ಲ ಓದಕ್ ಸ್ಟಾರ್ಟ್ ಮಾಡಿದ್ರೆ ಫುಲ್ ಕಂಪ್ಲೀಟ್ ಆಗಿ ಓದ್ ಮುಗಿಸಿದ್ರೆ ಏನೋ ಒಂಥರ ನೆಮ್ಮದಿ. ಇಲ್ಲಾಂದ್ರೆ ಅರ್ಧ ಸ್ಟೋರಿ ಬಿಟ್ನಲ್ಲ, ನೆಕ್ಸ್ಟ್ ಏನಾಯ್ತು. ಕೆಲವರಿಗೆ ಅರ್ಧ ಇಂಟರ್ವೆಲ್ ಮೂವಿ ಎಲ್ಲ ನೋಡ್ಬಿಟ್ರೆ ಅದೇ ರೀತಿನೇ, ಅರ್ಧ ಮೂವಿ ನೋಡಿರ್ತೀವಿ, ಕರೆಂಟ್ ಹೋಗ್ಬಿಡುತ್ತೆ, ನೆಕ್ಸ್ಟ್ ಏನಾಯ್ತು ಅಂತ ಟೆನ್ಷನ್ ಅಲ್ಲೇ ಓಡಾಡ್ತಿರ್ತಾರೆ. ಸೊ ಏನೇ ಒಂದು ಕೆಲಸ ಮಾಡ್ಬೇಕಾದ್ರೆ ಫಸ್ಟ್ ಕಂಪ್ಲೀಟ್ ಮಾಡಿ. ಸೊ ನಿಮ್ಗೆ ಏನಾದ್ರು ಟೆನ್ಷನ್ ಆದ್ರೆ ಅಥವಾ ಎಲ್ಲೋ ಒಂದ್ ಕಡೆ ಏನೋ ಒಂದು ಕಿರಿಕಿರಿ ಆಗ್ತಾ ಇದೆ, ಇವತ್ತಿನ ದಿನ ಯಾಕೋ ಚೆನ್ನಾಗಿಲ್ಲ, ಏನೋ ಒಂದ್ ಕಡಿಮೆ ಆಗಿದೆ ಇವತ್ತಿನ ದಿನ ಅಂತ ಹೇಳಿದ್ರೆ ಅದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ನೀವೇನ್ ಮಾಡ್ತೀರಾ? ಮನೇಲಿ ಕೂತ್ಕೊಂಡು ತುಂಬಾ ಕಿರಿಕಿರಿ ಆದಾಗ, ನನಗೆ ತುಂಬಾ ಏನೋ ಒಂಥರ ಕಿರಿಕಿರಿ ಆಯ್ತು, ಏನೋ ಒಂಥರ ಬೇಜಾರಾಗ್ತಾ ಇದೆ, ಅಥವಾ ಏನೋ ಸುಮ್ನೆ ಮೂಡ್ ಆಫ್ ಅಲ್ಲ ಆದಾಗ ನಾನು ಏನ್ ಮಾಡ್ತೀನಿ, ಸಾಂಗ್ ಕೇಳ್ತೀನಿ, ಇಲ್ಲ ಮೂವಿ ನೋಡ್ತೀನಿ. ಮೂವಿ ನೋಡೋದು ಎಷ್ಟು ಒಳ್ಳೆ ವಿಷಯ ಏನು ಅಂದ್ರೆ 3 hour ಅಲ್ಲಿ ಏನಾದ್ರೂ ನಮಗೆ ಗೊತ್ತಾಗಲ್ಲ, ನಾವು ಬೇರೆ ಕಡೆ ತಲೆನೇ ತಗೊಂಡು ಹೋಗಲ್ಲ, ನಮ್ಮ ಒಂದು ಕಾನ್ಸಂಟ್ರೇಷನ್ ಫುಲ್ ಮೂವಿ ಮೇಲೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಇಂಟ್ರೆಸ್ಟಿಂಗ್. ಆ ಟೈಮಲ್ಲಿ ನಾವು ಸಸ್ಪೆನ್ಸು, ಕ್ರೈಮ್ ಥ್ರಿಲ್ಲರ್ ಅಂತ ಮೂವಿಗಳನ್ನ ನೋಡ್ಬೇಕು. ಈಗ ಒಬ್ರು ಕಾಲರ್ ಹೇಳಿದ್ದಾರೆ, ಅವ್ರನ್ನ ಕೇಳೋಣ. ಹೆಲೋ ಸರ್, ನಿಮ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಮೈಸೂರಿನಲ್ಲಿ. ಮೈಸೂರು? ನಿಮ್ ಹೆಸರು? ಮೊಹಮ್ಮದ್ ಮುಜಮ್ಮಿಲ್ ಅವರ. ವಾ, ಸೂಪರ್ ಸರ್. ಕಾಫಿ ಟೀ ಎಲ್ಲ ಆಯ್ತಾ? ಬ್ರೇಕ್ಫಾಸ್ಟ್? ನೀನು ಮೇಡಮ್? ಬ್ರೇಕ್ಫಾಸ್ಟ್ ಆಯ್ತಾ ನಿಮ್ದು? ಆಯ್ತು ಮೇಡಮ್, ನಿಮ್ದು ಆಯ್ತಾ? ನಂದು ಆಯ್ತು ಸರ್. ಏನ್ ಸ್ಪೆಷಲ್ ಇವತ್ತು? ಏನ್ ಸ್ಪೆಷಲ್ ಇಲ್ಲ, ಸುಮ್ಮನೆ ಟೈಮ್ ಪಾಸ್ ಆಗೋದಿಲ್ಲ, ಅದಕ್ಕೆ ಟೈಮ್ ಪಾಸ್ ಮಾಡ್ತೀನಿ. ವಾ, ಸೂಪರ್. ಸುಮ್ನೆ ಟೈಮ್ ಪಾಸ್ ಆಗ್ತಿರ್ಲಿಲ್ಲ, ಅದಕ್ಕೆ ಟಿವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೀರಾ? ಟಿವಿ ನಲ್ಲಿ ನೋಡಿದೀನಿ, ಅದೇ ಮಾತಾಡ್ಬೇಕು. ಚೆನ್ನಾಗಿದೆ ಮೇಡಮ್? ನಾನ್ ಸೂಪರ್ ಆಗಿದ್ದೀನಿ ಸರ್. ನೀವು ಚೆನ್ನಾಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದೆ ಸರ್. ನಾನು ಒಂದ್ ವಿಷಯ ಕೇಳ್ತಾ ಇದ್ದೆ, ಏನು ಅಂತಂದ್ರೆ ಇವತ್ತು ಇಂಟರ್ನ್ಯಾಷನಲ್ ಪೀಸ್ ಡೇ, ಶಾಂತಿಯ ದಿನ. ಅದಕ್ಕೋಸ್ಕರ ನಿಮಗೇನಾದ್ರೂ ತುಂಬಾ ಟೆನ್ಷನ್ ಆದಾಗ ನೀವೇನ್ ಮಾಡ್ತೀರಾ ನೆಮ್ಮದಿಯಾಗಿರ್ಬೇಕು ಅಂದ್ರೆ? ಟೆನ್ಷನ್ ತಗೊಂಡ್ಬೇಕಂದ್ರೆ ಟೆನ್ಷನ್ ಟೆನ್ಷನ್ ತಗೊಂಡ್ರೆ ಟೆನ್ಷನ್ ಆಗುತ್ತೆ. ಟೆನ್ಷನ್ ಇರ್ಬೇಕು, ಎವ್ರಿ ಟೈಮ್ ಪೀಸ್ಫುಲ್ ಆಗಿರ್ಬೇಕು. ಕೆಲವೊಂದ್ಸಲ ಏನೋ ಒಂದ್ ಸಿಚುವೇಶನ್ ಅಲ್ಲಿ ಟೆನ್ಷನ್ ಆಗ್ಬಿಡುತ್ತೆ, ಅವಾಗ ಏನ್ ಮಾಡ್ತೀರಾ? ಅದು ಪರ್ಸನಲ್ ಪ್ರಾಬ್ಲಮ್, ಇರೋದಿದ್ದಿದ್ದೇ ಒಂದ್ ಸೈಡ್ ಟೆನ್ಷನ್, ಅದಕ್ಕೆ ಕೂಲ್ ಆಗಿ ಎದ್ಬಿಡ್ತೀರಾ? ಅದಕ್ಕೆ ಟೆನ್ಷನ್, ಎಷ್ಟೇ ಟೆನ್ಷನ್ ಇದ್ರೂ ಕೂಡ ಕೂಲ್ ಆಗಿ ಇರಕ್ಕೆ ಟ್ರೈ ಮಾಡ್ತೀರಾ. ಸೂಪರ್ ಸರ್, ನಿಮ್ಮ ಕಾನ್ಸೆಪ್ಟ್ ಚೆನ್ನಾಗಿದೆ. ಟೆನ್ಷನ್ ಡೈಲಿ ಬರುತ್ತೆ ಹೋಗುತ್ತೆ, ಸೊ ಯಾವಾಗ್ಲೂ ನೆಮ್ಮದಿಯಾಗಿ ಖುಷಿಯಾಗಿರಿ ಅಂತ ಹೇಳ್ತಿದ್ದೀರಾ. ಸರ್, ಯಾರಿಗಾದ್ರು ವಿಶಸ್ ತಿಳಿಸೋದಿತ್ತಾ? ವಿಶಸ್ ತಿಳಿಸೋದಿತ್ತಾ ಯಾರಿಗಾದ್ರೂ? ಏನಾದ್ರು ಸ್ಪೆಷಲ್ ವಿಶಸ್ ಏನ್ ಹೇಳ್ಬೇಕು? ನಾವು ಹೇಳ್ತೀನಿ, ಒಂದ್ ಸೆಕೆಂಡ್. ಯಾರಿಗಾರು ಗುಡ್ ಮಾರ್ನಿಂಗ್ ಹೇಳಕ್ಕಿದ್ಯಾ? ಬರ್ತ್ಡೇ ಹೇಳಿಕ್ಕಿದ್ಯಾ? ಒಂದ್ ಸೆಕೆಂಡ್. ನನಗೆ ವೇಟ್ ಮಾಡಿಸ್ತಿದ್ದೀರಾ? ಏನ್ ಯೋಚನೆ ಮಾಡ್ತೀರಾ ಅಷ್ಟಕ್ಕೊಂದು? ಯಾರ್ದಾರು ಬರ್ತ್ಡೇ ಏನಾದ್ರು ಇತ್ತ ಇವತ್ತು? ಅರ್ಥ ಆಗತ್ತಾ? ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡ್ಕೊಳ್ಳಿ, ಅಥವಾ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ, ನನ್ ಜೊತೆ ಮಾತಾಡಿ. ನೀವು ನನ್ ಜೊತೆ ಇವತ್ತಿಗೆ ಮಾತಾಡಲ್ಲ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ. ಅದ್ರ ಪರವಾಗಿಲ್ಲ, ಏನೊಂದು ಹೇಳಕ್ ಬಂದ್ರೆ ಆದ್ರೂ ನೀವು ಗ್ಯಾಪ್ ಅಲ್ಲಿ ಹೇಳಿಲ್ಲ, ಅಲ್ಲಿ ಮಾತಾಡ್ತಾ ಇದ್ರಿ. ಟಿವಿ ವಾಲ್ಯೂಮ್ ನ ಯಾವಾಗ್ಲೂ ಮ್ಯೂಟ್ ಮಾಡ್ಕೊಂಡು ನನ್ ಜೊತೆ ಮಾತಾಡಿ, ನೆಟ್ವರ್ಕ್ ಇರೋ ಕಡೆ ಬಂದ್ ಮಾತಾಡಿ. ಅಲ್ಲಿ ಇಲ್ಲಿ ಮಳೆ ಅಥವಾ ನೆಟ್ವರ್ಕ್ ಇಶ್ಯೂಸ್ ಇದ್ದೇ ಇರುತ್ತೆ, ಸೊ ನೆಟ್ವರ್ಕ್ ಇರೋ ಕಡೆ ನನ್ ಜೊತೆ ಮಾತಾಡಿ. ಇವತ್ತು ಇಂಟರ್ನ್ಯಾಷನಲ್ ಪೀಸ್ ಡೇ, ಶಾಂತಿಯ ದಿನವನ್ನ ಸೆಲೆಬ್ರೇಟ್ ಮಾಡ್ತಿದ್ವಿ. ಈ ಶಾಂತಿಯ ದಿನ ಒಂದೇ ದಿನಕ್ಕೆ ಸೀಮಿತವಾಗದೆ ಡೈಲಿ ನಿಮ್ ಲೈಫ್ ಅಲ್ಲಿ ಏನಾದ್ರು ಒಂದು ಟೆನ್ಷನ್ ಬಂದಾಗ ಅಥವಾ ಏನೋ ಒಂದು ಕಡಿಮೆ ಆಗಿದೆ, ಇವತ್ತಿನ ದಿನನೇ ಚೆನ್ನಾಗಿಲ್ಲ ಅಂತೆಲ್ಲ ಅನ್ಸ್ಬೇಕಾದ್ರೆ, ನೀವು ನೆಮ್ಮದಿಯಾಗಿರ್ಬೇಕಾದ್ರೆ, ನೀವು ಪೀಸ್ಫುಲ್ ಆಗಿರ್ಬೇಕಂದ್ರೆ ಏನ್ ರೂಲ್ಸ್ ನ ಫಾಲೋ ಮಾಡ್ತೀರಾ? ಬೇಗ ಫೋನ್ ತೆಗೆದು ನನಗೆ ಕಾಲ್ ಮಾಡಿ ಹೇಳೋಕೆ ರೆಡಿ ಆಗಿರಿ. ನಿಮ್ಗೆ ಬ್ಯೂಟಿಫುಲ್ ಟ್ರ್ಯಾಕ್ ಬರ್ತಿದೆ, ನೋಡ್ಕೊಂಡ್ ಬನ್ನಿ.